ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ನಾನು 3 ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಮೊದಲೇದು ನಮ್ಮ ದೇವದತ್ ಪಡಿಕ್ಕಲ್ ಅವರು ಈ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕಳೆದ 5 ಪಂದ್ಯಗಳಲ್ಲಿ 4 ಸೆಂಚುರಿ ಹೊಡೆದಿರುತ್ತಾರೆ. ಒಟ್ಟಾರೆ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 13ನೇ ಶತಕವಾಗಿದೆ. ಈ ದಿನ ಭಾರತ ತಂಡದ ಆಯ್ಕೆ ಆಗುತ್ತಂತೆ ಹೇಳ್ತಾರೆ. ಇವ್ರದ್ದು ತೀರೋ ಪೈಪೋಟಿ ಇದೆ ಅಂತ ಹೇಳಬೇಕು. ಸಮಿ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಅದು ಬಿಟ್ಟರೆ ಮುಸ್ತಿಫರ್ ರೆಹಮಾನ್, ಬಾಂಗ್ಲಾದೇಶದ ವೇಗದ ಬಾಲರು, KKR ಅವ್ರನ್ನ 9.20 ಕೋಟಿಗೆ ಖರೀದಿ ಮಾಡಿರ್ತಾರೆ. ಈ IPLಲ್ಲಿ BCCI ಆಲ್ರೆಡಿ ಅವರಿಗೆ ಒಂದು ಲೆಟರ್ ಹಾಕಿದಾರಂತೆ, ಅವ್ರನ್ನ ಕೈ ಬಿಡಬೇಕು. ಯಾಕಂದರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆಗೋದನ್ನು ಖಂಡಿಸಿದ್ದು ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೇಕಾಗತ್ತೆ. ಯಾಕಂದರೆ ಅವ್ರನ್ನ ಕೈ ಬಿಟ್ಟು ಬೇರೆ ಇನ್ನೊಬ್ಬ ಬದಲಿ ಆಟಗಾರರಿಗೆ ಅವಕಾಶ ಮಾಡಿಕೊಡ್ತೈತಂತೆ BCCI ಕಲ್ಕತ್ತಾ ಅವ್ರಿಗೆ ಕ್ಲಿಯರಾಗಿ ಹೇಳಿದೆ. ಅದನ್ನು ನಾವು ಎಲ್ಲರೂ ಅದನ್ನು ಒಪ್ಪಿಕೊಳ್ಳಲೇಬೇಕಾದದ್ದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನು ದಿಟ್ಟ ಅಂತೇಳ್ಬಿಟ್ಟು ಚಂಡಮಾರುತ ನವಂಬರಲ್ಲಿ ಶ್ರೀಲಂಕಾದಲ್ಲಿ ಆಗಿದ್ದು ಭಾಳ ಹಾನಿಯಾಗಿರೋದ್ರಿಂದ ಭಾರತ BCCIದವರು ಅವರಿಗೆ ಈ ವರ್ಷ 2026ರಲ್ಲಿ 2T20 2 ಟೆಸ್ಟ್ ಪಂದ್ಯಗಳನ್ನು ಆಡಿ ಅದರಿಂದ ಬರುವಂತಹ ಹಣವನ್ನು ದೇಶದ ಅಭಿವೃದ್ಧಿಗೆ ಬಳಕೆ ಮಾಡಲು ಕೊಡ್ತಾರಂತೇಳಿ ಇದನ್ನು SLB ಅಧ್ಯಕ್ಷ ಆದಂಥ ಸಿಲ್ವಾ ಅವರು ಭಾರತದ BCCI ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿರುತ್ತಾರೆ. ಇಂಥ ಭಾರತ ದೇಶದ ಇಂಥ ನಿಲುವುಗಳನ್ನು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಥ್ಯಾಂಕ್ ಯು.